ನಾವು ಸೀನ್ ಮತ್ಲೆ ಗಂಡಿಗೆ ನೀರಾ दादे मिक्स नहीं होगा वो ऐसे में किया है कंफर्म किया था अभी इधर आके बैठने के लिए बोला मन बिहार में आई वो होगा इरे मलयालम पूजा अते इरे हिंदी होते रे अते हिंदी और अते यान मलयालम बात है संकट ना आज तो बरदाई तो कंकण है ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋ ನೋಡ್ತಿರುವಾಗ ದಿನ ಶಿವರಾತ್ರಿ. ಎಲ್ಲರಿಗೂ ಕೂಡ ಜಗದೊಡೆಯ ಶಿವನ ಆಶೀರ್ವಾದ ಇರಲಿ. ನಿಮಗೆಲ್ಲರಿಗೂ ಕೂಡ ಶಿವ ಆಶೀರ್ವಾದವನ್ನ ಮಾಡಲಿ ಅಂತ ಹೇಳಿಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿರೋ ಟೈಮಲ್ಲಿ ದಿನಾಂಕ ಇವತ್ತು 25 ರಾತ್ರಿ ಗಂಟೆ 8:30 ಆಗಿದೆ. ನಾನು ಹೊರಟಿರೋದು ಸುಳ್ಯದಿಂದ ಈ ಬಾರಿ ಕೊಯಮತ್ತೂರಿನಲ್ಲಿ ಏನಿದೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತೇ ಇದೆ, ಆದಿಯೋಗಿ. ನಾನು ಹಲವಾರು ಎಷ್ಟೋ ವರ್ಷಗಳಿಂದ ಕೂಡ ಆದಿಯೋಗಿಯಲ್ಲಿ ನಡೀತಕ್ಕಂಥ ಶಿವರಾತ್ರಿಯನ್ನ ನೋಡಬೇಕು ಅಂತ ಹೇಳುವಂತ ದೊಡ್ಡ ಅಭಿಮಾನಿ. ಕಾಲ ಕೂಡಿ ಬಂದಿರಲಿಲ್ಲ, ಇವತ್ತು ಕಾಲ ಕೂಡಿ ಬಂದಿದೆ. ಸುಳ್ಯ ಟು ಕೊಯಮತ್ತೂರು ಹೋಗ್ತಾ ಇದ್ದೀನಿ ಈಶಾ ಫೌಂಡೇಶನ್ಗೆ. ಅಲ್ಲಿ ನಡೀತಕ್ಕಂಥ ರಾತ್ರಿ ಪೂರ್ತಿ ಸದ್ಗುರುಗಳ ಜೊತೆಗೆ ಏನು ವ್ರತಾಚರಣೆ ಅಂದ್ರೆ ಜಾಗರಣೆ ಕೂತು ಶಿವನನ್ನ ಸಂಪೂರ್ಣವಾಗಿ ಧ್ಯಾನ ಮಾಡಿ ಬರಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಸುಳ್ಯದಿಂದ ಹೊರಟಿದ್ದೇವೆ ಆದಿಯೋಗಿಗೆ. ಇದು ಕೂಡ ತುಂಬಾನೇ ದೊಡ್ಡ ಜರ್ನಿ. ಆದಿಯೋಗಿ ಎಲ್ಲಿರೋದು ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ, ಗೊತ್ತಿಲ್ಲದವರಿಗೆ. ಹಾಗೇನೆ ಸಾಕಷ್ಟು ಮಂದಿ ಈ ವಿಡಿಯೋ ನೋಡ್ತಿರೋರು ಕೂಡ ಶಿವನ ಸ್ಟ್ಯಾಚ್ಯೂವನ್ನು ನೋಡೋದಕ್ಕೆ ಬೇಕಾಗಿ ನೀವು ತಮಿಳುನಾಡಿಗೆ ಹೋಗಿರ್ತೀರಾ, ಆದ್ರೆ ಕೊಯಮತ್ತೂರಿಗೆ ಹೋಗಿರ್ತೀರಾ. ಇವಾಗ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅದೇ ಆದಿಯೋಗಿಯ ಸ್ಟ್ಯಾಚ್ಯೂ ಇದೆ. ಆದ್ರೆ ಅದರ ಮೂಲನೇ ಇರುವಂತದ್ದು ತಮಿಳುನಾಡಿನ ಕೊಯಮತ್ತೂರಲ್ಲಿ. ಸೊ ಉಳಿದ ಟೈಮಲ್ಲಿ ಕೂಡ ಸಾಕಷ್ಟು ಮಂದಿ ಹೋಗಿದ್ದೀರಿ, ಎಲ್ಲ ಗೊತ್ತು. ನಾನು ಕೂಡ 2022 ಸೆಪ್ಟೆಂಬರ್ ನಲ್ಲಿ ಹೋಗಿದ್ದೆ ಒಂದ್ಸಲ ನೋಡೋದಕ್ಕೆ. ಆಗ ಶಿವರಾತ್ರಿ ಏನು ಇರಲಿಲ್ಲ. ಆದ್ರೆ ಶಿವರಾತ್ರಿಯ ಸಂದರ್ಭದಲ್ಲಿ ಮಾತ್ರ ತುಂಬಾನೇ ಸ್ಪೆಷಲ್, ಅದೆಲ್ಲ ಗೊತ್ತಿದೆ. ನೇರ ಪ್ರಸಾರದಲ್ಲಿ ನೋಡಿರ್ತೀರಿ, ಕೆಲವರು ಹೋಗಿರ್ತೀರಿ. ಸೊ ನಾವು ಈ ಸಲ ಯಾರೆಲ್ಲ ಹೋಗ್ತಾ ಇದೀವಿ ಅಂತ ಹೇಳೋದನ್ನ ಸ್ವಲ್ಪ ಹೊತ್ತಲ್ಲಿ ಜಾಯ್ನ್ ಆಗ್ತಾರೆ. ನನ್ನ ಜೊತೆಗೆ ಇಲ್ಲಿಗೆ ಸುಜಿತ್ ಇದ್ದಾನೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಯಾರೆಲ್ಲ ಜಾಯ್ನ್ ಆಗ್ತಾರೆ ಮತ್ತೆ ಹೇಗೆಲ್ಲ ಹೋಗ್ತೇವೆ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹಾಕ್ತೇನೆ. ನಮ್ಮ ಊರಲ್ಲಿ ಶಿವ ದೇಗುಲಗಳು ಇದ್ದೇ ಇದೆ. ನಾವೆಲ್ಲ ಕೂಡ ಅಲ್ಲಿ ಆಚರಣೆಯನ್ನ ಮಾಡ್ತೇವೆ. ಪ್ರತಿ ವರ್ಷ ಕೂಡ ನಾನು ಆಚರಣೆಯನ್ನ ನಮ್ಮ ಊರಿನ ದೇವಸ್ಥಾನದಲ್ಲೇ ಮಾಡ್ತಾ ಇದ್ದೆ, ಅಂದ್ರೆ ನಮ್ಮ ಕಾಡಿನಲ್ಲಿರುವಂತಹ ಶಿವಾಲಯದಲ್ಲಿ. ಈ ಬಾರಿ ರೀಸೆಂಟ್ಲಿ ಮೊನ್ನೆ ಇತ್ತೀಚೆಗೆ ಹೋಗಿ ಬಂದಿದ್ದೆ, ಅದರಲ್ಲಿ ಆಚರಣೆ ನಡೀತದೆ. ಆದ್ರೆ ಅಲ್ಲಿ ಹೋಗಿ ಒಂದು ಕೊಯಮತ್ತೂರಲ್ಲಿ ಆದಿಯೋಗಿಯಲ್ಲಿ ಹೋಗಿ ಒಂದು ಶಿವರಾತ್ರಿ ನೋಡಬೇಕು, ಅಲ್ಲಿ ಇರಬೇಕು ಅಂತ ಹೇಳುವಂಥದ್ದು ಬಹಳ ಒಂದು ಡ್ರೀಮ್, ಅದು ದೊಡ್ಡ. ಸೊ ಅಲ್ಲಿ ಹೋಗಿ ಆಚರಣೆ ಮಾಡೋದಕ್ಕೆ ಬೇಕಾಗಿ ಸುಮಾರು ಕಿಲೋಮೀಟರ್ ಹೋಗ್ತಾ ಇದ್ದೇವೆ. 500+ ಕಿಲೋಮೀಟರ್ ಆಗುತ್ತೆ. ಓಕೆ, ಹೋಗುವ. ಇವಾಗ ನೈಟ್ ಹೊರಟ್ರೆ ಮಾರ್ನಿಂಗ್ ಆಗುತ್ತೆ ಅಲ್ಲಿ ತಲುಪುವಾಗ. ಹಾಗಿದ್ರೆ ಈ ಜರ್ನಿಯನ್ನ ನೋಡಿ ತುಂಬಾನೇ ಇನ್ಫಾರ್ಮೇಶನ್ ಇರ್ಬೋದು. ಹಾಗೇನೆ ಹೇಗಿದೆ ನಮ್ ಜರ್ನಿ ಎಲ್ಲ ಅಂತ ಹೇಳೋದು, ಮತ್ತೆ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅಂತ ಸ್ವಲ್ಪ ಹೊತ್ತಲ್ಲಿ ಹೇಳ್ತೇನೆ. ಸೊ ಒಂದಷ್ಟು ಚೆನ್ನಾಗಿರುವಂತಹ ಒಂದು ಜರ್ನಿ ಇದು. ಓಕೆ, ಹಾಗೆ ವಿಜಯ್ ವಿಖ್ಯಾತ್ ರಾತ್ರಿ ಊರ್ ಬಿಟ್ಟು ಹೋಗ್ತಾ ಇದ್ದಾನೆ ಅಂತೆಲ್ಲ ಯೋಚನೆ ಎಲ್ಲ ಮಾಡಬೇಡಿ, ಎಂತ ರಾತ್ರಿ ವಿಡಿಯೋ ಅಂತ. ಸೊ ರಾತ್ರಿ ಹೊರಟು ಬೆಳಿಗ್ಗೆ ರೀಚ್ ಆಗುವಂತ ಜರ್ನಿ ಇದು. ಸೊ ಓಕೆ, ಸುಳ್ಯದ ಮೆಲ್ಲ ಗ್ರಾಮ ದೇವರು ಕೂಡ ನಮ್ದು ಸದಾಶಿವನೇ. ಅವರ ಆಶೀರ್ವಾದ, ಆರಿಕೋಡಿ ಅಮ್ಮನ ಆಶೀರ್ವಾದ ಪಡ್ಕೊಂಡು ಹೆಜ್ಜೆ ಮುಂದಕ್ಕೆ ಇಡ್ತಾ ಇದೀವಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಒನ್ಸ್ ಅಗೇನ್ ಹ್ಯಾಪಿ ಶಿವರಾತ್ರಿ ಇನ್ ಅಡ್ವಾನ್ಸ್. ಇವಾಗ ಹೇಳುವಾಗ್ಲೇ ಅಡ್ವಾನ್ಸ್ ಹೇಳಬೇಕು. ನಾಳೆ ಬೆಳಿಗ್ಗೆ ಶಿವರಾತ್ರಿ ಪ್ರಾರಂಭ ಆಗ್ತದೆ, ರಾತ್ರಿ 12 ಗಂಟೆಯಲ್ಲಿ ಪ್ರಾರಂಭ ಆಗ್ತದೆ ಇವತ್ತು. ಸೊ ಹೇಗಿರ್ತದೆ ನೋಡುವ ನಮ್ಮ ಸುಳ್ಯದ ರಾಮ ಭಜನಾ ಮಂದಿರ. ಈ ರಾಮ ಭಜನಾ ಮಂದಿರಕ್ಕೂ ಸಾಕಷ್ಟು ವರ್ಷದ ಇತಿಹಾಸ ಇದೆ ಮಾತ್ರ. ಸುಳ್ಯಕ್ಕೆ ಪ್ರಪ್ರಥಮ ದೇವರು ಇಲ್ಲಿ ಪ್ರಾರಂಭ ಆದ್ದು, ಹೀಗೆಲ್ಲ ತುಂಬಾನೇ ವಿಷಯಗಳೆಲ್ಲ ಇದೆ ಅದರ ಬಗ್ಗೆ. ಸೊ ಸುಳ್ಯದ ರಾಮ ಭಜನಾ ಮಂದಿರದ ರಾಮನನ್ನ ಸ್ಮರಣೆ ಮಾಡ್ತಾ ಇವತ್ತು ನಮ್ಮ ಪಯಣ ಶಿವನ ಒಂದು ಸನ್ನಿಧಾನವನ್ನು ನೋಡೋದಕ್ಕೆ ಆದಿಯೋಗಿಯ ಕಡೆಗೆ. ಲೆಟ್ಸ್ ಮೂವ್. ಇವಾಗ ಮತ್ತೆ ಪುತ್ತೂರಲ್ಲಿ ಸಿಗ್ತೇನೆ, ಪುತ್ತೂರಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಾಯ್.
ಬಾಯ್ ಬಾಯ್. ದಾದೇನು ನೀರಾ ದಾದೆ ಅದು ದಾದ ಆಕ್ಚುಲಿ ಇಂದತ ಪುನರ್ಬಿಳ್ಳೆತ ಸತ್ಯ ಇದೆ ಬ್ಯಾಗ್ 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 ಅದು ಮೂಲೆ ಪಾಡ್ಲಿ ಸೈಡ್ ಬೇರೆ ಕಲ್ ದಿಕ್ಕ ಒಲ್ಪಡ ತಿಕ್ಕ ಬೇರೆ ಅದೊಂದು ದಾದ ಮಲ್ಲೆ ಮಿಕ್ಸ್ ಬಾಯಿ ದಾದ ಮಿಕ್ಸ್ ಈರೆಗೆ ಪೋಪುಂಡ ಅಂದಿ ಬಾಯಿ ಗಿರಗೆ ತಗೊಳತ್ತೀನಿ ನಾನು ಇನ್ನ ಫೇವರೇಟ್ ಅದ ದಾದ ಜಿರಿಗೆ ಕೊಂಚೂರು ಬೇರಿ ಬೇನೆ ಸತ್ಯ ಬರ್ಬಾಯ್ ಬಾಯ್ ಬಾಯ್ ಈರೋಡಿಗೆ ಬಾಯಿ ಬಾಯ್ 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 ಈ ಬೇರೆ ಬಾಯಿ ಬರೋದಿಲ್ಲ ಓ ఇప్పుడు 5 ಕಿಲೋಮೀಟರ್ 2,000 ಸರಿ ಬಾಯ್ 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 ಪರ್ಲೆ ಚೂರು ಜೀರಿಗೆ ಸುರುಕೆನಾ ಈ ಜವಣಿ ರವಸ್ತೆ ಬಲ್ಲಿ ಮಾರ ಪಿದಂಡಗಣೆ ಪಾಡಂದ್ ಪಾಪರತ ದೇವಸ್ಥಾನ ಬಿದಾಡ್ನಿ ಜೀರಿಗೆ ಸೇನ ಜಿರಿಗೆ ಸೈ ಬಾಯ್ ನಾವು ಸೀನ್ ಹೊತ್ಲೆ ಗಂಡಿಗೆ ಸೊ ನಾವು ಹೊರಡೋದಕ್ಕಿಂತ ಮೊದಲು ನಾವು ಯಾವತ್ತು ಆಶೀರ್ವಾದವನ್ನು ತಗೊಳ್ಬೇಕು. ಅದು ಯಾರ್ದು ಬಾಯ್? ಖಂಡಿತವಾಗಿ ಪುತ್ತೂರು ಮಹಾಲಿಂಗೇಶ್ವರ. ಎಸ್, ಅದು ಆಸ್ ಯೂಶುವಲ್ ತಗೊಳ್ಳೇಬೇಕು. ಎಲ್ಲೇ ನಮ್ಮ ಜರ್ನಿ ಸ್ಟಾರ್ಟ್ ಆದ್ರೂ ಕೂಡ ಫಸ್ಟಿಗೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತೀವಿ. ಆಲ್ರೆಡಿ ಇವಾಗ ನಾವು ಇಲ್ಲಿಗೆ ರೀಚ್ ಆದಾಗ ಟೆಂಪಲ್ ಕ್ಲೋಸ್ ಆಗಿದೆಲ್ಲ, ಅದ್ರ ಹೊರಗಿಂದಲೇ ನಾವು ಕೈ ಮುಗಿದು ಹೋಗ್ತೇವೆ. ಸೊ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಇದ್ರೆ ಎಲ್ಲಾನು ಜರ್ನಿ ಸೂಪರ್ ಆಗಿರ್ತದೆ. ಲಾಸ್ಟ್ ಟೈಮ್ ಅಷ್ಟು ಲಾಂಗ್ ಕರ್ಕೊಂಡು ಹೋಗಿ ಬಂದಿರಲ್ಲ, ಏನ್ ಹೇಳಿದ್ರೆ ಒಂದು ಕೈ ಮುಗ್ದು ಬರೋಲ್ಲ. ಮೈನ್ಲಿ ನಾವು ಕಾರಲ್ಲಿ ಹೋಗುವಾಗ ಕಾರಲ್ಲಿ ಕೈ ಮುಗಿದು ಹೋಗುವಷ್ಟು ದೊಡ್ಡವರಾಗಬಾರ್ದು ದೇವರ ಮುಂದೆ, ಅದು ಸಹ ಮಹಾಲಿಂಗೇಶ್ವರನ ಮುಂದೆ. ಸೊ ಹೇಳಿದ್ದು ಕೈ ಮುಗಿದು ಒಂದು ಆಶೀರ್ವಾದ ಪಡ್ಕೊಂಡು ಹೋಗುವ. ಇವರ ಶಕ್ತಿಯೇ ನಮ್ಮೆಲ್ಲ ಸದಾ ಕಾಲ ಕಾಪಾಡ್ತಾ ಇರ್ತದೆ. ಜೈ. ಸೈಡ್ ಅಲ್ಲ ಮೇರೆ ಸೃಜನ್ ಬಂದಿದೆ. ಕಿರಣ್ ಆತ ಕಿತ್ತಾಡಿ ಕಿರಣ್ ಬ್ರೋ ನಮಸ್ತೆ ಬನ್ನಿರಿ ಪೋಯಾ ಲೇಟ್ ಅಂడి ಇಜ್ಜ ಬೆಲ ಇಜ್ಜ ಲೇಟ್ ಆಯ್ತು ಯಾರು ಇಲ್ಲ ಇತ್ತು ಅದು ಈರೆಗತ್ತೆ ಸುದೇಶ್ ಲೇಟ್ ಆಯ್ತು ಇಜ್ಜ ಸರಿ ಮೇಲಂಡಿ ಬೈ ಈ ಬ್ಲಾಕ್ ಇತ್ತು ಗೊತ್ತುಂಟಾ ಅವು ಏರಾಕ್ಲಿ ಐವರಿ ಜನ ಬಲ್ತಾ ಮರ್ಲು ಚಾಲೆಂಜ್ ಮಾಡ್ತಾನೆ ಪುತ್ತೂರು ಮುಟ್ಟ ಬರ್ತಾರೆ 12,000 ರೂಪಾಯಿ ಬಲ್ಪಾಡ್ದೆ ಕುಡ್ಲಾಡ್ದೆ ಮಾನಿಡ್ದು ಹಾ ಮಾನಿಡ್ದು ಬರಿ ಪೈಸೆ ಅಡ್ವಾನ್ಸ್ ಮಾನಿಡ್ದು ಬಲ್ತಾ ಒಂದಿಲ್ಲನಾ 12,000 ತಿಕ್ಕುಜಾ ಬಲ್ತನ ಓಡಿ ಮುಟ್ಟ ಪುತ್ತೂರು ಮುಟ್ಟ. ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ, 11:15 ಸಿ ನಮ್ಮ ಪ್ಲ್ಯಾಟ್ಫಾರ್ಮ್ ನಂಬರ್ 1 ನಮ್ಮ ಟ್ರೈನ್ ಇರೋದು. ಅಲ್ಲಿ ನೋಡಿ ವೆಯ್ಟ್ ಮಾಡ್ತಿರೋದು ಸುನಿಲ್ ಕಾಣ್ತುಟ ದಲ್ಲಿ ಹೋದು. ಸೊ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳೋದು ಗೊತ್ತಿಲ್ಲಲ್ಲ, ಇವಾಗ ಹೇಳ್ತೀನಿ ನೋಡಿ ಯಾರೆಲ್ಲ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಅಂತ. ಸುನಿಲ್ ಇದ್ದಾರೆ, ಲಾಸ್ಟ್ ಟೈಮ್ ಜೊತೆಗಿದ್ವಿ. ಮತ್ತು ಉಳಿದಿರುವಂಥ ಎಲ್ಲರೂ ಕೂಡ ಹೊಸಬ್ರೆ, ಇವ್ರಿಗೆ ಗೊತ್ತಿದೆ ಸುಜಿತ್. ಬಟ್ ಇವತ್ತು ನಾವು ಕಾರಲ್ಲಿ ಮಂಗಳೂರವರೆಗೆ ಮಾತ್ರ ಬಂದು ಇಲ್ಲಿಂದ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಯಾಕೆ ಜಾಸ್ತಿ ರಿಸ್ಕ್ ಅಂತ ಹೇಳಿ. ಸೊ ಸ್ಲೀಪರ್ ಜೊತೆಗೆ AC ಕೋಚ್ ಇದೆ. ಸುನಿಲ್ ಓ ಬ್ರೋ ಹಾಯ್, ನಮ್ಮ ಒಟ್ಟಿಗೆ ಬರ್ತೀನಿ. ಓಲು ನಮ್ಗೆ ಗೊತ್ತಲ್ಲ AC ಪ್ಲಾಟ್ಫಾರ್ಮ್ ನಂಬರ್ 1 ಇದೆ. ಸೊ ಹಾಗೆ ನಾವು ಹೋಗ್ತಿರೋದು ಆದಿಯೋಗಿ ಮಂಗಳೂರು ಸೆಂಟ್ರಲ್ ಇಂದ. ಹಿಂದೆ ಬಗ್ಗುತ್ತೀನಿ ಫ್ರೆಂಡ್ ಏಪ ಇಜ್ಜಿ ಇದು ದೂರ ಬಿದ್ದಾಳಿ ಅನ್ನ ಅಲ್ಪ ನೀರು ವಾತಾವರಣ ಇಜ್ಜಿ ಮುಗ್ಲು 2 ಜನ ಫ್ರೈಡ್ ರೈಸ್ ಬಂದಾಗ ನಮ್ಮ ಕೊಯಮತ್ತೂರು ಅರ್ಧ ಡಿಪೋ ಅಂಚಿ
2263 मंगलूरु सेंट्रल पुरचित தலைவர் ಡಾಕ್ಟರ್ ಎಂ.ಜಿ. ರಾಮಚಂದ್ರನ್ ಸೆಂಟ್ರಲ್ ರೈಲ್ವೆ 11:30ಗೆ ಇರೋದು. ಸೊ ಗಂಟೆ ತಂಡಿತೆ 11:30 ಬಟ್ ದಾದ ಗೊತ್ತಿಲ್ಲ ನಂದು ಆ್ಯಕ್ಚುಲಿ ಓ ಒಂದೇನಾ ನಿಖಿಲ್ನಾ ಓಕೆ ಬಟ್ ಇವ್ರು ಲೇಟಾಗಿ ಬುಕ್ ಮಾಡಿದ್ರಲ್ಲ ಸೊ ಅವರದ್ದು ಇದು ಒಲ್ಪಲ್ಲಾರೆ ಬೇಗ ಬಲ್ಲೆ ಮಲು ಹಾರ್ನ್ ರಡ್ ಬಸ್ ಅರ್ತೆ ಬತ್ತಂದೆ ನಿಗ್ಲಿ ಈತ್ಲೇಟ್ ಮಾತ್ರ ಬಾರಿ ಬಂಗ ಅಲ್ಪಡೆ ಉಳ್ಳಾರೆ ಚೆನ್ನಾಗಲ್ಲ ಬೇಗ ಬಲ್ಲೆ ಜನ ಮುಗಿಪುಡು ಮುಗಿಪುಡದು ಪೋಪ ಮೆಲಾನ್ ರನ್ನಿಂಗ್ ಉಂಡಿ ಮೆಲಾನೆ ಪೋನುಂಡು ಅಂದಿ ಟೈಮ್ ತುಲೆ ಬಲೆ 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 ವಿಡಿಯೋ ಕಾಲ್ ಪ್ಲೇ 10:30 ದೇರ್ ಬನ್ನಿ ಇರ್ಬಲ್ಲೆ ಇಲ್ಲ ಜಪ್ಲಿ ಈ ಮುಲ್ ಜಪ್ಪನಾ ಐ ಮುಲ್ ಜಪ್ಪಣ ಸ್ಲೀಪರ್ ಅದ ಜಾಕೆಟ್ ಸೈಪುಂಡು ಫುಡ್ ಮುಗಿಲಿನ ಅಲ್ಲ ಹೌದಾ ಒಂದು ಪ್ಲೇಟ್ ಮಾಡ್ತೀವಿ ಬರ್ತಾರಾ ಸೊ ಈ ರೀತಿಯಲ್ಲಿ ಹೋಗೋದ್ರೆ ಸ್ವಲ್ಪ ಮುಂದೆನೆ ಬುಕ್ಕಿಂಗ್ ಮಾಡೋದು ತುಂಬಾನೇ ಒಳ್ಳೇದು. ಇಲ್ಲದಿದ್ರೆ ಬೇರೆ ಬೇರೆ ಬೋಗಿಗಳಲ್ಲಿ ನಾವು ಇರಬೇಕಾಗುತ್ತೆ. ಉಲೈ ವಾಸಕ್ಕೆ ಮಾರೆ ಒಂದು ಫಸ್ಟ್ ಗಲ್ಲ ಎಂಟ್ರಿ ರೈಟ್ಗೆ ಬರಬಲ್ಲವ ರೈಟ್ಗೆ ಬರಡು ಗೊತ್ತು ಬಂದು ಈ ರಂಚ್ ಬಂದಿದ್ದ ಜನ ಇಡಿ ಸುತ್ತ ಹೋದವ್ರಿಗೆ ಏಸೋದಿಲ್ಲ ಟಿಕೆಟ್ ಉಂಟು ಒಂದು ಇವರು ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಿರೋದು ಖುಷಿ ಆಗ್ತುಂಟಲ್ಲ ಯಾರು ಟ್ರೈನ್ ಫಸ್ಟ್ ಹೋಗುದು ನಾ ಪೋತೆ ಬಂದ್ಪಪ್ಪ ಮೂಲೆ ಇಡೀ ತಿರ್ಗೋದಿಲ್ಲ ಡೆಲ್ಲಿ ಬಾಂಬೆ ಏರು ಈರು ದಾದುಂಡಿತ್ತು ಲೈ ಟಿಕೆಟ್ ನಮ್ ಟಿಕೆಟ್ ಇಲ್ಲ ಐತೆ. ಸೊ ಇವ್ರ ಹೆಸರು ಕಿರಣ್ ಅಂತ ಸುಜಾನ್ ಅಂತ ಇವ್ರ ಹೆಸರು ಗೊತ್ತಲ್ಲ ಅತ್ತಿ ಕತ್ತಲಾಗಿ ಬಲ್ದು ಅವಮಾನ ಮಾಡಿದ್ರು ಬಲೆ ಬಲೆ ಮಾತ ಬಲೆ ಬನ್ನಗಂಡು ನರಕ ನಮ್ಮ ಬೋಗಿ ಇಲ್ಲಿ ನಮ್ಮ ಐತಿ ನಂಬರ್ पतली आज जा रहे ಎಸ್ ವೆಲ್ಕಮ್ ಬ್ಯಾಕ್. ಮಾರ್ನಿಂಗ್ 7:30 ನಾವು ಕೊಯಮತ್ತೂರಲ್ಲಿದ್ದೀವಿ. ಸೊ ಈ ಬಾರಿ ನಾವು ಕೊಯಮತ್ತೂರಿಗೆ ಯಾರೆಲ್ಲ ಹೊರಟಿರೋದು ಈಶಾ ಫೌಂಡೇಶನ್ಗೆ ತುಂಬ ವರ್ಷದ ಡ್ರೀಮನ್ನು ಕಂಪ್ಲೀಟ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಮೈನ್ಲಿ ಸುನಿಲ್ ಅವರು. ಸೊ ನೈಟ್ ಹೇಗೆಲ್ಲ ಬಂದ್ವಿ ಅಂತ ಹೇಳೋದ್ರ ಬಗ್ಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೇನೆ. ಶಿವರನ್ನು ನೋಡೋದಕ್ಕೆ ಇಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ದೀವಿ, ಏನೋ ಒಂದು ಸಕ್ಸಸ್ ಇದೆ ಲೈಫಲ್ಲಿ. ತಾರ 19 ಗಾಯ ಆದ್ರೆ ಮಾರೆಲ್ಲ ಬೋರ್ಸೋಡು ಇತ್ತು ಬಂಗಡಿ ಸುನಿಲ್, ನಮ್ಮ ಸುದೇಶ್, ಸುಜಿತ್ ಅಂಚನೆ ಕಿರಣ್ ಬುಕ್ಕ ಸುಜಾನ್ ಬ್ರೋ ಹಾಯ್. ಇದೆರಡು ತುಂಬ ಹೋತಾರ
ಆದಿ ಹೋಗಿ ದಾದ ಬಣ್ಣ ಬಂತಲನ್ನ ಅವೇ ಆತನು ಏಸಿ ಹೇಸಿಗೆ ಆತ ಬಲಿಮೇದಾರ ಬಂತೇರಿಲ್ಲ 25 ಮುಟ್ಟ ಸತ್ಯಲ್ಲ ಎಂದಿನ ಬೀಜನ ಸೇಬಾರು ಕೋಣೆ ಬೈಯಗೆ ಬಂದನಾಗ್ಲಿ ಎಸಿ ಟಿಕೆಟ್ ಬುಕ್ ಮಾಡಿದ್ದು ಕನ್ಫರ್ಮ್ ಇನ್ನೂ ಕೂಡ ಆಗ್ಲಿಲ್ಲ ಇವ್ರ ಮೊಬೈಲ್ಗೆ ಹಾಕೊಂಡು ಹೀರಿಗೆ ಹಾಕೊಂಡು ಗೊತ್ತೈತಿ. ಇಡೀ ನಮ್ಮ ಈ ಒಂದು ಜರ್ನಿಯಲ್ಲಿ ಸಮಸ್ಯೆಗೆ ಕಾರಣ ಈ ಮೂಲಭೂತ ಹಕ್ಕು ಈರೇನ್ ನಂಬದ ಮಾತ್ರ ನಾನು ಅಲ್ಲೂ ಬಂದು ಇಂಚೊಂಡು ಗೊತ್ತಿಸಿ ಮಾರೆ ಬೇನದ ಮಾತ್ರ ನಿಂಗೆ ಬ್ರೋ ಈರ ಫಸ್ಟ್ ಟೈಮ್ ಬರ್ತಿದ್ದಾರೆ ಇದ್ರದ್ದು ಫಸ್ಟ್ ಟೈಮ್ ರೈಲ್ ಬೈದಿದ್ದಾರೆ ಸುಮಾರು ಸಲ ಅದೇ ಆದಿ ಹೋಗಿ ಆದಿ ಹೋಗಿಲ್ಲ ಫಸ್ಟ್ ಟೈಮ್ ರೈಟ್ ಈ ನಮ್ಮನೆ ಬರ್ತಿಲ್ಲ ನಮಗೆ ಲಾಸ್ಟ್ ದಿನ ಮಲ್ತಿನಾಗಲಿ ಗೆಡ್ಡೆ ನಿದ್ರೆ ಮಾರೆ ಈರಿಗಿಂಚಿತ್ತು ಎಕ್ಸ್ಪೀರಿಯನ್ಸ್ ಇದೆ ಬನ್ನಾಗ ಮುಲ್ಬಾರ್ದ ಟ್ರೈನ್ ಇಡು ಅವೇ ರೊಟ್ಟಿನ ತಟ್ಟು ಕಡ್ದಿತ್ತು ಮಾಡ್ಲಿಕ್ಕೆ ಮಾಡೋ ಇಂತೆ ಒಲ್ಲಿತ್ತೆ ನಿಜನ್ನ ಅಲ್ಪ ಅಲ್ಪ ದೀರೆಗೆ ಮಾಡಿ ಅಲ್ತು ಒಬ್ಬ ಜೊತೆ ಮರೆ ಚೇತನ ಅಜ್ಜರ ತಿಂಜ ಅಂತ ಒಳ್ಳೆ ಆಯ್ತು ಸರ್ ನಮ್ಮ ಮೂಳು ಅಜ್ಜತ್ತೆ ಅಲ್ಪ ಅರ್ಧ ಲೆಕ್ಕ ಏರ್ ಮಾರೆ ನಾ ಒಂದು ಬಂಡೆ ಬಡಿದ್ರು ಲೆಕ್ಕದ ಈ ಜನ ಹೋಗ್ತೀನಿ ಅಡಿಕ್ಕಲ್ಲ ಸತ್ತೇ ಮಾಡುವ ಕುಲ್ಲಿರ್ಲ ಬಿಡು ಪೂಜೇರಿ ಅವಳು ಮೂಜರ ಕೊಡ್ಲು ಕಡೆ ಲಕ್ಕ ಹೋಗ್ಲಿಂದಿ ಬೈಯಿ ಲಕ್ಕ ಅನ್ನೋ ಹೋಯ್ತಾರೆ ಪ್ಯಾಂಟ್ ಇರ ಬರ್ತದೆ ಆಪ್ಕ ಸೀಟ್ ಈರೇನಿದ್ರೆ ಈರು ಎಂಟು ಪ್ಲೀಸ್ ಎಂಟು ಪ್ಲೇಸ್ ಅದ ಮಿತ್ತ ತೋಜ ಫ್ರೆಂಡು ಒಂದು చెప్పులన్నా చెప్పడం ಒಂದು ಪ್ಯಾಂಟ್ ಬಿತ್ತು ಮನೆ చెప్పులే పోయినట్లు ಬಂದು ಓಕೆ ಯಾರೇ ಅಪ್ಪೋ ಓಕೆ ಬಡ ಅಪ್ಪ ಬಡ ಬಡ ಪೆಲ್ಕಾಯ ಇದು ಜಾಸ್ತಿ ಹಿಂದಿ ತಗ್ಲಿದ್ದೀರಿ ತಮಿಳ್ ಮಲಯಾಳ ತುಳು ಕುಡು ತಗ್ಲಿಲ್ಲ ಟ್ರೈನ್ ಟಿಕೆಟ್ ಓಪನ್ ಅಂದ ಸೊ ಎನ್ನ ಓಪನ್ ಆತು ಇನ್ನು ಯಾವ್ದು ತಿಕ್ಕದು ಮಾರ ಬಂಜಿ ಓಪನ್ ಆತು ಸೀಟ್ ರೆಡಿ ಜೊತೆನದೇ ಇಜ್ಜರದೇ ಇರಲ್ಲ ಬೊಲ್ದು ಕುಂಟು ಮಾಡ್ದು ಸೈತಿರ ಪುಣತ್ತ ಲೆಕ್ಕಿತ್ತಿರು ಬರ್ತೀನಿ ಕಾಲ್ ಬಿತ್ತಿತ್ತು ಹತ್ತು ಸತ್ಯ ಉಂಟ ಸ್ಲೀಪರ್ಗೆ ಕೋಚ್ ಲೈಪೋಂಡ ಎಂಟ್ರಿ ಅನ್ನ ಕೂಡಲೇ ಮಾತ ಪುನಃ చెప్పాయిలాగిತ್ತು ಒಂದು ಅದ ನಾನು AC ಸೀಟ್ ಬಂದ ಕೊಂಚ ಸಮಾಧಾನ ಮಾಡಿ ರಡ್ಡು ಸೀಟ್ ಬತ್ತಿಡಿ ಇದಕ್ಕೆ ಅಬ್ಬ ಅದಕ್ಕೆ ನಾನು ಪಂಡದಂಜ 5 ನಿಮಿಷ ಓಡಾಂಡಪ್ಪಾಯಿ ഒരു 25 ಐಟ್ ಕಾಮಿಡಿ ಗೊತ್ತನಿದೆ ಅವ್ರಿಗೆ ಪರ್ನೆ ಐಟ್ ಪರ್ನೆ ಐತಿ ఆయన లక్కయ్యరా ఇండియన్ పుడే నా మాట పోయి ఎంక పోడిగా పుడ మాడే పోయి ಸಿ ಪೊಲೀಸ್ ನಕಲು ಮಾಡ್ತಿದ್ರು ಪೊಲೀಸ್ ಇಲ್ಲ ಪೊಲೀಸ್ ಸ್ಟೇಷನ್ ಮೇಲೆ ಆಗತ್ತಲೆ ಪರ್ದು ಟೈಟ್ ಆದಿತ್ತೆ ಟಿಸಿ ಬರ್ತದೆ ಎರಡು ಟಿಕೆಟ್ ಗೆಂಡೆ ಏನಿತ್ತದೆ ಟಿಕೆಟ್ ದೊಯ್ಪೆ टिकट तो यार बंदे सर टिकट ऑलरेडी बुक हो गया है क्या टिकट बुक नहीं होगा वो एसी में किया है कंफर्म किया था अभी इधर आके बैठने के लिए बोला मंडे बिहार में आई बोई होगा इरे मलयालम पूजा अते इरे हिंदी रहते रे अते हिंदी यान मलयालम बात संकट ना आज ಬರ್ತಾයි ತಮಗೆ ಕಂಕಣ ಎತ್ತಿತ್ತು ಕೊಯಮತ್ತೂರು ರೀಚ್ ಜರ್ನಿ ಇನ್ನೂ ಇದೆ ತುಂಬಾ ಇಂದ್ರಮ್ಮ ಬೇಗ ಓತಿ ಅವೊಂದು ಪದ್ಯ ಉಂಡತೆ ತಯ್ಯ ತಕ್ಕ ತಯ್ಯ ತಕ್ಕ ದಿಮ್ಮಿ ತಯ್ಯ ಅವತ್ಯ ನೆಕ್ಲಿಂ ಬಿ ಅಲ್ತ ಬಲಿ ಜಿತು ಬರಂಗ ಓಡತಿದ್ಯಾ ಹೌದುಲ್ಲ ಲಾಸ್ಟ್ ಸ್ಟಾಪ್ ಆತಾ ಕೊಯಮತ್ತೂರು ಲಾಸ್ಟ್ ಸ್ಟಾಪ್ ಅತ್ತು ಚೆನ್ನೈ ಕೊಯಮತ್ತೂರು ಏ ಅಕ್ಕಲ್ ಲಕ್ಕಿರ ಒಂದು ಮರೆ ಲಕ್ಕಿರ ಅದು ಕೂಡ ಎಕಡೆ ಜಾಗಿದ್ದಾರೆ ಬ್ಯಾಗ್ ಓದಲ್ಲೇ ಅಯ್ಯೋ ನೀರ್ಲಿ ಬಚ್ಚ ಬರ್ಸು ನಾನು ದಕ್ಕರ್ ಬೈ ಆ ಬ್ಯಾಗ್ ಒಂದು ಕೊಡ್ಲೆ ಏ ನೀರ್ಲಿ ಬಚ್ಚ ನಿನ್ನ ನೀರ್ಲಿ ಬಚ್ಚ पर भाई जब गया पूरा बರ್ತದೆ ಜಬ್ಬು ನಿಂದ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಜೈ ಮಾ ಕಾಳಂ ಆತು ತಿಳ್ತೋಲ್ಲ ఊరు మాత కై పడితే చెప్పారా మారే అదా కై హోల్ పడి చెప్పి నన్ను
1 minute. ಒಂದು ಸುಂದರವಾದ ಪ್ರಯಾಣಕ್ಕೆ ಒಂದು ಸುಂದರವಾದ AC ಕೋಚಲ್ಲಿ ಬರೋದ್ರೆ ಕನ್ಫರ್ಮ್ ಆದ್ರೆ ಮಾತ್ರ ಹತ್ತಿ, ಇಲ್ಲ ನೀವು ಹೋಗೋದೇ ಬೇಡ. ಅಮ್ಮ ಫೈನಲಿ ಕೊಯಮತ್ತೂರು ಅಂತ ತನ್ನೊಂದು ದೇವಲಿಗೆ ಕೊಯಮತ್ತೂರು ಮೂಲ ತೋಜ್ ಜಾತಿ ಆಗಿದೆ ಡಿವೈನ್. ಅವಸ್ಥೆ ನೋಡಿ, ಬೆಳಿಗ್ಗೆ 7:30 ಗಂಟೆಗೆ. ಬೆಳಗ್ಗೆ ಫುಲ್ ಕೊಯಮತ್ತೂರು ಹೇಗೆ ಕಂಪ್ಲೀಟ್ ಬ್ಲಾಕ್ ಆಗಿದೆ. ಕೊಯಮತ್ತೂರು ರೈಲ್ವೆ ಸ್ಟೇಷನ್ ಎದುರಲ್ಲೇ ಬಂದ ತಕ್ಷಣ ಒಂದು ರೂಮ್ ಮಾಡುವ ಅಂತೇಳಿ ಹೋಗ್ತಾ ಇದೀವಿ. ರೂಮ್ ಇವಾಗ ಅವೈಲೇಬಿಲಿಟಿ ಇದೆಯಲ್ಲೋ ಗೊತ್ತಿಲ್ಲ. ಫುಡ್ ಎಲ್ಲ ಮಾಡಿದ್ರೆ ಇಲ್ಲೇ ಇದೆ ರೈಲ್ವೆ ಸ್ಟೇಷನ್ ಫ್ರಂಟಲ್ಲೇ. ಅತಿ ಹೆಚ್ಚು ಯೂತ್ಸ್ಗಳಿದ್ದಾರೆ ಈ ಶಿವರಾತ್ರಿಗೆ. ಕೊಯಮತ್ತೂರು ಆದಿಯೋಗಿಗೆ ಅತಿ ಹೆಚ್ಚು ಯೂತ್ಸ್ಗಳು ಮತ್ತು ಬರುವಂಥ ಟ್ರೈನಲ್ಲಿ ತುಂಬಾ ನಮ್ಮ ಮಂಗಳೂರು ಆಗಿರ್ಬೋದು, ಮೂಡಬಿದಿರೆ ಆಗಿರ್ಬೋದು, ತುಳುವರೇ ಸಿಕ್ಕಿದ್ದಾರೆ. ಏನು ಹೇಳ್ತೀರಿ ಸುನಿಲ್? ಟೂರಿಸಮ್ ಹೇಗಿದೆ ನೋಡಿ, ಅಂದರೆ ಒಂಥರ ಲಾಡ್ಜಸ್ ರೂಮ್ಸ್ ಎಲ್ಲ ಸಾಕತ್ತಿದೆ. ಸೊ ನಾವು ಇಲ್ಲಿ ಬಂದು ಆಯ್ಕೆ ಮಾಡಿರೋ ರೂಮ್ ಇದು. ಇಲ್ಲ ಸರ್, ಹೌಸ್ಫುಲ್ ರೂಮ್ಸ್. ಒಂದು ಲಾಡ್ಜಿಗೆ ಹೋದ್ವಿ, ಬಟ್ ಅಲ್ಲಿಲ್ಲ, ಹೌಸ್ಫುಲ್ ಆಗಿದೆ. ಮತ್ತೊಂದು ನೋಡುವ. ಏನು ಚುಂಡಿ ಸೊ ನಮ್ಮ ಮಾತಾ ಬರ್ತದೆ ಕೊಯಮತ್ತೂರು ರೈಲ್ವೆ ಸ್ಟೇಷನ್ ಎದುರೇ ರೂಮ್ ಮಾಡಿದ್ವಿ. ರೂಮ್ ಮಾಡಿ 2 ರೂಮ್ ನಾವು ತಗೊಂಡ್ವಿ. ಅದ ಬ್ರೋ, ಈಗ ಒಂದು ರೂಮಿಗೆ 3200. 2 ರೂಮಿಗಾಗಿ 3200 ನೋಡಿ. ರೂಮ್ ಈ ರೀತಿ ಇದೆ. ಸೊ ಬೆಡ್ರೂಮ್ 2 ಇದೆ, ಮತ್ತೆ ಇದರಿಂದ ಆ ಕಡೆ ಒಂದಿದೆ, ಮತ್ತೆ ಟಾಯ್ಲೆಟ್ ಬಾತ್ರೂಮ್ ತೋರಿಸೋಣ ಅಂತ ಹೇಳಿದ್ರೆ ಒಂದಿ ಸೌಂಡ್ ದರ್ಬುರ್ ಸೌಂಡ್ ಬರೋದಿಲ್ಲ ಹಿಡಿದು. ಸೊ ಈ ಕುಡ್ಲದ ಸ್ಟಾಕ್ ಸೊ 3200ಕ್ಕೆ 2 ರೂಮ್. ಮತ್ತೆ ನಾವು ಇಲ್ಲಿಂದ ಕೊಯಮತ್ತೂರು ಬಸ್ ರೈಲ್ವೆ ಸ್ಟೇಷನ್ ಇಂದ ಈಶಾ ಆದಿಯೋಗಿಯವರೆಗೆ ನಾವು ಹೋಗೋದು ಕಾರಲ್ಲಿ. ಸೊ ಈ ಕಾರಲ್ಲಿ ಹೋಗ್ತಾ ಇದೀವಿ. ಸೊ ನೆಕ್ಸ್ಟ್ ಬರೋರು ಕೂಡ ಇವರಿಗೆ ಮಾಡಿ ಕಾಲ್, ತೊಂದರೆ ಇಲ್ಲ. ರೇಟ್ ಮಾತ್ರ ಜಾಸ್ತಿ ಕಾರ್ಗೆ ಪೋಲಿ ಬಸ್ ಉಂಟು. ಕೇವಲ 30-50 ರೂಪಾಯಿ ಬಸ್ಸಲ್ಲಿ ಹೋಗ್ಬೋದು. ಅದು ತುಂಬಾ ಕಷ್ಟ ಆಗುತ್ತೆ. ಸೊ ನಾವು ಹೋಗುದು ಡಿಸೈರ್, ಅದು ಅಲ್ಲ, ಈಗ ಹೋಗುದು ಇನೋವಾದಲ್ಲಿ. ಇನೋವಾ ಡಿಸೈರ್ ನಾವು ಹೋಗ್ತೀವಿ. ಸೊ ಆ ಕಾರಿಗೆ ನಾವು 6000 ರೂಪಾಯಿ ಕೊಟ್ಟಿದ್ದೇವೆ. ಇಲ್ಲಿಂದ ಹೋಗಿ
ಅಲ್ಲಿ ಕಂಪ್ಲೀಟ್ ನಮ್ಮ ಪ್ರೋಗ್ರಾಮ್ ನೋಡಿ ನಾಳೆ ಬೆಳಿಗ್ಗೆ ವಾಪಸ್ ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿಗೆ ಬಿಡ್ತಾರೆ. 6,000 ರೂಪಾಯಿ ಕೊಟ್ಟರೆ ಆಯ್ತು. ಸೊ ಮತ್ತೆ ನಮ್ಮ ಬ್ಯಾಗ್ ಗಳನ್ನೆಲ್ಲ ಇಡೋದಕ್ಕೆ ನಿಮಗೆ ರೂಮ್ ಇದೆ. ಸೊ ಹೀಗೆ ಇಲ್ಲಿಯ ವ್ಯವಸ್ಥೆ. ಈ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ಏನಿದ್ರು ಕೂಡ ನಾವು ಕಾರಲ್ಲಿ ಹೋಗಿ ಆನ್ ದಿ ವೇ ಹೇಗೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಡ್ತಾ ಹೋಗ್ತೇನೆ. ಓಕೆಲ್ಲ ಸೆಟ್. ನಾವು ಬ್ಲಾಗ್ ಅಲ್ಲಿ ಸೆಟ್ ಆಗೋದಕ್ಕಿಂತಲೂ ನಾವೆಲ್ಲ ಸೆಟ್ ಆದ್ವಿ. ಎಸ್ ಫೈನಲಿ ಇವರು ಕಿರಣ್ ಅಂತ ಸುಜನ್ ಜೋಡಿ ಆದ್ವಿ. ಅಂಡ್ ಅಲ್ಲ ನಾವು ಆಲ್ರೆಡಿ ಜೋಡಿ ಆದ್ವಿ. ಇಲ್ಲಿ ಒಳಗೆದೊಂದು ಜೋಡಿ ಮಾತ್ರ ಮೋಡಿ ಮಾಡ್ತಿದೆ. ಬಲೈ ಒಳಗೆ ಬೋಟಿ ಖಾಲಿ ಮಾಡ್ಕೊಂಡು ಬೋಟಿ. ಹ್ಯಾಪಿ ಶಿವರಾತ್ರಿ ಒನ್ಸ್ ಅಗೇನ್ ಎಲ್ರಿಗೂ. ಸಿಗೋಣ ಮತ್ತೆ. ಜೈ